ಋಣಾತ್ಮಕಸ್ಥಿತಃ ತಮ್ಮೊಂದೇ ಜಗದಾಧಾರಂ ವಿಶ್ವಾರಾಧ್ಯಂ ಜಗತ್ತು ಪ್ರಾತಸ್ಮರಣೆ ಗುರುವಿನನ್ನು ಸ್ಮರಿಸಿಕೊಂಡು ವಿಶ್ವಾರಾಧ್ಯರನ್ನ ಬಗಳಾಂಬಿಕಾ ತಾಯಿಯನ್ನು ಸ್ಮರಿಸಿ ಪವಿತ್ರವಾದಂಥ ಶಿವರಾತ್ರಿಯ ಶುಭ ಪ್ರಸಂಗದಲ್ಲಿ ನೀವೆಲ್ಲರೂ ಕೂಡ ಶಿವಮಯ ರೂಪವಾಗಿ ಪಡೆದುಕೊಳ್ಳತಕ್ಕಂಥ ಕಾರ್ಯಕ್ರಮವನ್ನು ಶಾಸ್ತ್ರೋಕ್ತವಾಗಿ ಇದುವರೆಗೂ ನಡೆಸಿಕೊಂಡು ಬಂದಂಥ ಪಂಡಿತರು ಹಿರಿಯರಾದ ಮಲ್ಲಿಕಾರ್ಜುನ ಶಾಸ್ತ್ರಿಗಳು ಐನಾಪುರ ಅವರಿಗೂ ಸಂಗೀತಗಾರರಿಗೂ ಶ್ರೀ ಕ್ಷೇತ್ರದ ಕಿರಿಯ ಪೂಜ್ಯರಾದಂಥ ಶಿವಶೇಖರ ಸ್ವಾಮಿಯವರಿಗೂ ಪಾಲ್ಗೊಂಡ ಎಲ್ಲ ಶರಣೀಯರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರುವ ನಿಮ್ಮೆಲ್ಲರ ಆರಾಧ್ಯ ದೇವನಿಗೆ ಶರಣಾರ್ಥಿಗಳು. ಅರ್ಧರಾತ್ರಿಯಲ್ಲಿ ಎದ್ದೋದವರೆಲ್ಲ ಗೌತಮ ಬುದ್ಧರಾಗುವರನೀಯ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗುವರನೀಯ, ಉಪನಯನವನ್ನು ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗುವರನೀಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗುವರನೀಯ, ಅಧಿಕಾರ ನಿರಾಕರಿಸಿದವರೆಲ್ಲ ಅಥಣೀಯ ಶಿವಯುಗಳಾಗುವರನೀಯ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗುವರನೀಯ, ಸ್ವತಂತ್ರ ಧೀರ ಸಿದ್ದೇಶ್ವರ ನಿನ್ನ ಹೆಸರಿಡವರೆಲ್ಲ ನೀನಾಗುವರನೀಯ. ಇವತ್ತು ಹಿಂದೂ ಸಂಸ್ಕೃತಿಯಲ್ಲಿ ಬಹಳ ಪವಿತ್ರವಾದಂತಹ ದಿನ. ಅದಕ್ಕೆ ಶಿವಯೋಗ ಅಂತ ತಿಳ್ಕೊಂಡು ಕರೆಯುವಂಥವರಾಗ್ತಾರೆ. ಶಿವ ಅಂದ್ರೆ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣವಾದಂತಹ ಪುಣ್ಯ ಪುರುಷ. ನಮ್ಮ ನಿಮ್ಮೆಲ್ಲರೂ ಕೂಡ ಆದಿದೈವ. ಅಂಥ ಆದಿದೈವನ ಸ್ಮರಣೆ ಮಾಡುವಂಥದ್ದು, ಅವನ ದಾರಿಯಲ್ಲಿರತಕ್ಕಂಥದ್ದು ಯೋಗಕ್ಕೆ ಶಿವಯೋಗ ಅಂತ ಕರೆಯುವಂಥವ್ರಾಗ್ತಾರೆ. ಅಂಥ ಶಿವಯೋಗ ದಿವಸ ನೀವೆಲ್ಲರೂ ಕೂಡ ಪುನರ್ಜನ್ಮವನ್ನು ಪಡ್ಕೊಂಡ್ರು. ಪುನರ್ಜನ್ಮ ಯಾಕೆ ಪಡ್ಕೋಬೇಕಾಗಿತ್ತು? ಮೊದಲೇ ಹುಟ್ತೀವಿ, ಹೆಂಗೋ ಹುಟ್ಟಿರ್ತೀವಿ, ಹೆಂಗೋ ಹೋಗ್ತೀವಿ. ಮತ್ತೆ ಈ ಜನ್ಮ ಬಿಟ್ಟು ಅದೊಂದು ಜನ್ಮ ಯಾಕೆ ಬೇಕು ನಮಗೆ? ಅನುಭವಿಗಳ ತರ ಮಾನವನಾಗಿ ಹುಟ್ಟಿ ದಾನಿಯಾಗಿ ಜ್ಞಾನಿಯಾಗಿ ಮೌನಿಯಾಗಿರುವುದು ನಿಜವಾದ ಮಾನವ ಲಕ್ಷಣ ಅಂತ ಹೇಳುವಂಥವ್ರಾಗ್ತಾರೆ. ದಾನಿ ಅಂದ್ರೆ ಏನಂತ ಕೇಳಿದಾಗ ನಾವು ರೊಕ್ಕ ಕೊಟ್ಟಿವಿ, ಹೊಲ ಕೊಟ್ಟಿವಿ, ರೂಪಾಯಿ ಕೊಟ್ಟಿವಿ, ಸಂಪತ್ತು ಕೊಟ್ಟಿವಿ, ಎಲ್ಲವೂ ಕೊಟ್ಟಾಗ ಅದು ದಾನ ಆಗ್ತದೆ ಅನ್ನುವಂಥ ವಿಚಾರ ಬಂದಾಗ ಭೌತಿಕ ವ್ಯವಹಾರಕ್ಕಾಗಿ ಅವೆಲ್ಲವೂ ಕೂಡ ಬೇಕಾಗುವಂಥದ್ದಾಗ್ತದೆ. ಅದು ಸಹಜ. ಪ್ರಸ್ತುತ ಇವತ್ತು ನಾವು ಆ ಮಾತಿಗೆ ಸ್ವಲ್ಪ ಅಲೌಕಿಕವಾಗಿ ನಾವು ನೋಡ್ಕೊಂತ ಹೋದಾಗ ವಿಶ್ವರಾಧ್ಯರು ಹಳೆ ಶಾಬಾದಲ್ಲಿರತಕ್ಕಂಥ ಕಲ್ಲಪ್ಪಗೌಡ ತೋಟದಲ್ಲಿ ಇದ್ದಾಗ ಕಲ್ಲಪ್ಪಗೌಡ ಅಂತರ ನೀವು ಇಲ್ಲೇ ಉಳ್ಕೊಳ್ರಿ ಗುರುಗಳೇ ಅಂತ ಹೇಳ್ತಾರೆ. ಗುರುಗಳೇ ಅನ್ನುವಂಥ ಶಬ್ದ ಬಾಯಿಗೆ ಬಂದದಂತೆ ಹೀಗೆ ನೋಡಿ ವಿಶ್ವರಾಧ್ಯರಂತರ ಇಲ್ಲೇ ಉಳ್ಕೊಂಡ್ರೆ ನನಗೆ ಏನಾದರೂ ಕೊಡ್ತೇ ಇಲ್ಲ, ಅದು ಏನು ಬೇಕಾಗಿರ್ತಿಲ್ಲ. ಗುರು ಅನ್ನಂತ ಶಬ್ದ ನೀನು ತಗೊಂಡಿದ್ದಂತ ಬಳಿಕ ಆ ಶಬ್ದಕ್ಕೆ ನಾನು ಮುಂದೆ ಎಲ್ಲ ಮಾತಾಡಬೇಕಂತ ತಿಳ್ಕೊಂಡು ಅಂತರ ವಿಶ್ವರಾಧ್ಯರು ಏನಾದರೂ ಕೊಡ್ತಿದೇನು, ನೀವೇನು ಬೇಡಿದ್ದು ಕೊಡ್ತೀವಿ ಅಂತಂತಾರೆ. ಅಂದ ವಿಶ್ವರಾಧ್ಯರಂತರ ಅಂದ್ರ ನೀನು ಹೇಳ್ತೇನೆ ಕೊಡ್ತೇನಪ್ಪ ಅಂತ ಕೇಳ್ತಾರೆ ವಿಶ್ವರಾಧ್ಯ. ಅವಂತ ಹೀಗೆ ತೆರೆ ಜೋಡಿಸ್ಕೊಂಡು ತೆರೆ ತೆಕ್ಕು ಮಾಡ್ಕೊಂಡಿದ್ದಾಗ ವಿಶ್ವರಾಧ್ಯ ಅಂತ ನಕ್ಕೊಂತ ಹುಚ್ಚ ಗುರು ಅನ್ನುವಂಥ ಶಬ್ದ ಎಲ್ಲಿ ಬರ್ತದೆ ಅಂತ ಕೇಳಿದಾಗ ಶಿಷ್ಯ ಇದ್ದಾಗ ಗುರು ಆಗ್ತಾನೆ, ಭಕ್ತಿ ಇದ್ದಾಗ ಭಗವಂತ ಆಗ್ತಾನೆ. ಆತ್ಮಸ್ವರೂಪವಾದಂತಹ ಆತ್ಮಸತಿ ಪರಮಾತ್ಮ ಪತಿ ನೀನೇ ನನಗೆ ಹೇಳ್ತಾ ಇಲ್ಲ ಅಂದ್ರೆ ನಾನು ಗುರು ಹೆಂಗಾಗ್ತಿದೆ, ಈ ಜಾಗ ನಾನು ಎದ್ದು ಹೋಗ್ತೀನಿ ಅಂತ ಬಿಟ್ಟು ವಿಶ್ವರಾಧ್ಯ. ಅದಕ್ಕೆ ನೀವೆಲ್ಲ ಲೌಕಿಕದಲ್ಲಿ ಒಂದು ಪದ ಹಾಡ್ತಿರ್ತಾರೆ, ಗುರುವಿನ ಕೂಡಿದೇನ ಗೆಳತಿ ಅರುವಿನ ಮನೆಯಲ್ಲಿ 108 ನಾಯಿ ಬಗಳಿದರೇನು ಗುರುವಿನ ಕೂಡಿದೆ.
ಅದರ ಗುರು ಅನ್ನುವಂಥ ಒಂದು ಶಕ್ತಿಯನ್ನ ನಾವೆಲ್ಲರೂ ಕೂಡ ಅವಲಂಬಿತನಾದಾಗ ಮಾತ್ರ ಭಗವಂತನಡಿಗೆ ಮುಟ್ಲಾಕ ಸಾಧ್ಯ ಅದ. ಅಂದ್ರೆ ಅವನಿಂದ ಬಂದ ಜೀವಿ ಅವನಿಗೆ ಹೋಗಿ ಮುಟ್ಟೇಬೇಕು. ಹೌದಾ? ಅವನಿಂದ ಬಂದಂತ ಜೀವಿ ಅವನಿಗೆ ಹೋಗಿ ಮುಟ್ಟಬೇಕು ಅಂದಾಗ ಯಾಕಾದ್ರೂ ಮುಟ್ಟೆ ಬಿಡ್ತೀರಿ ನಾವು. ಹಂಗಾದ್ರೂ ಮಾಡ್ತೀವಿ, ಹೀಗಾದ್ರೂ ಮಾಡ್ತೀವಿ. ಆದ್ರೆ ಅದು ಏನ್ ಮಾಡ್ಬೇಕಂದ್ರೆ ಜೀವನ ಸಾಫಲ್ಯ ಮಾಡ್ಕೊಂಡು ಹೋಗಿ. ಈಗ ನೀವೆಲ್ಲ ಸಾಯಂಕಾಲ ಹೆಣ್ಮಕ್ಳು ಹಾಲು ಕರೆದ ನಂತರ ಅವಕ್ಕೆ ಕಾಸ್ತೀರಿ, ಕಾಸಿದ ನಂತರ ಮತ್ತೆ ತಣ್ಣಗೆ ಮಾಡ್ತೀರಿ. ತಣ್ಣಗೆ ಮಾಡಿದ ನಂತರ ಯಾಕೆ ಆಯ್ತು ಮಲ್ಕೊಂಡ್ ನಡಿ ಅಂತ ತಿಳ್ಕೊಂಡು ಮಕ್ಕಳು ಹೊರಗಳು ಮತ್ತೊಬ್ರು ಇನ್ನೊಬ್ರು ಅಂದಾಗ ನೀವು ಅಂತೀರಿ ಸ್ವಲ್ಪ ನಿಂದಿರಪ್ಪ, ಹಾಲಿಗೆ ಸ್ವಲ್ಪ ತಣ್ಣಗೆ ಆದ್ರೆ ಹೆಪ್ಪ ಹಾಕಬೇಕು ಅಂತ ತಿಳ್ಕೊಂಡು ಹೇಳುವಂಥವ್ರು. ತಣ್ಣಗನ್ನುವಂತ ಶಬ್ದ ಏನಂತ ಕೇಳಿದಾಗ ಯಾಕೋ ಅವನಿಗೆ ಮಾತಾಡಕತ್ರಿ, ಮಾತು ನಿಂದಿಸಿದಾರ, ಯಾಕೋ ಸ್ವಲ್ಪ ಮನುಷ್ಯ ಜ್ವರ ಮಾಡ್ರಿ, ತಣ್ಣಗಾದಾಗ ನನ್ನ ಮಾತು ಕೇಳ್ತಾನಂತ ನೀವೆಲ್ಲ ಹೇಳುವಂಥವ್ರು ಆಗ್ತದೆ. ಹಾಗೆ ಹಾಲು ತಣ್ಣಗಾದ ನಂತರ ನೀವು ಏನ್ ಮಾಡ್ತಾರೆ ಅಂತ ಕೇಳಿದಾಗ ಹಾಲಿಗೆ ಹೆಪ್ಪ ಹಾಕ್ತಾರೆ. ಹೆಪ್ಪ ಹಾಕಿ ಅದನ್ನು ತೆಗೆದು ಒಳಗೋ ಫ್ರಿಜ್ನಾಗೋ ಬೆಳಿಗ್ಗೆಗೋ ಮತ್ತೊಂದು ಕಡೆಗೋ ನೆರವಿನಾಗೋ ಇಡ್ತಿರ್ತಾರೆ. ಇಟ್ಟು ಏನ್ ಮಾಡ್ತೀರಿ ಅಂತ ಕೇಳಿದಾಗ ಅದನ್ನ ಮೊಸರು ಮಾಡ್ತೀರಿ. ಮೊಸರು ಮಾಡಿದಾಗ ಮತ್ತೆ ಅದನ್ನ ತಗೋತೀರಿ, ನೀವು ಮಜ್ಜಿಗೆ ಮಾಡ್ತೀರಿ, ಬೆಣ್ಣೆ ತೆಗಿತೀರಿ, ತುಪ್ಪ ಕಾಸ್ತೀರಿ. ತುಪ್ಪ ಕಾಸಿದ ನಂತರ ಮತ್ತದ ಹಾಲಾಗಂತಂದ್ರೆ ಆಗಂಗಿಲ್ಲ. ಇವತ್ತು ಹಾಲು ಕಾಸಿದ ಹಾಲ ಹೆಪ್ಪಾಕಿ ಮಜ್ಜಿಗೆ ಮಾಡ್ಬೇಕಾದ್ರ ಅದು ಹೊಡಿಬೇಕಾಗ್ತದೆ, ಗಟ್ಟಿ ಆಗ್ಬೇಕಂತಂದ್ರೆ ಒಮ್ಮೆ ಮಿತ್ರ ಯಾಕ ಹಾಲೇ ಗಟ್ಟಿ ಆಗಿಲ್ಲ ಅಂದ್ರೆ ಇದು ಕಡಿಲಾಕ ಬರಲ್ಲ, ಇದರಿಂದ ಬೆಣ್ಣೆ ಹುಟ್ಟಂಗಿಲ್ಲ ಅಂತ ಹೇಳುವಂಥವ್ರು ಆಗ್ತಾರೆ. ಅವಾಗ ಏನ್ ಮಾಡ್ತಾರೆ ನೀವು, ಹಾಲ ಉಪಯೋಗಕ್ಕೆ ಬರಲ್ಲ ಅಂತ ತಿಳ್ಕೊಂಡು ಯಾಕೋ ಹಾಲು ತೆಗೆದಿಟ್ಟಿದ್ದೇನೋ, ಎತ್ತು ಹಾಕ್ಲಿಲ್ಲ, ಏನೋ ಆಯ್ತು, ಹೊಡಿತದ, ಹೊಡೆದ ನಂತರ ಮೊಸರು ಆಗ್ಯಾದಂತೀರಿ ನೀವು. ಮತ್ತೆ ನೀವು ಹೆಪ್ಪ ಹಾಕಿದ್ರು ಮೊಸರೇ ಮಾಡ್ತೀರಿ, ಹೆಪ್ಪ ಹಾಕಿದ್ರು ಮೊಸರೇ ಮಾಡ್ತೀರಿ. ಏನಾದ್ರೂ ಕೆಟ್ಟಾಗಿತ್ತಂದ್ರೂ ಮೊಸರು ಆಗಿರ್ತದ, ನೀವು ಬಾಯಿ ಹೊಡೆದಂತೀರಿ ಮೊಸರು ಆಗ್ಯದ. ಮತ್ತೆ ಇದೇನ್ ಮಾಡ್ಬೇಕು, ಇದೇನ್ ಮಾಡೋದಾದ್ರೆ ಒಯ್ದು ಹೊರಗೆ ಚೆಲ್ಲಿ ಬಿಡ್ರಿ ಅಂತ ಮೊದಲು ಹೊರಗೆ ಚೆಲ್ಲಿ ಬಿಡ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದ್ರೆ ಹಾಲ ಮೊಸರಾಗಿತ್ತು, ನೀವು ಹೆಪ್ಪ ಹಾಕೋದ್ಕಿಂತ ಮೊದಲು ಅದು ಮೊಸರಾಗಿತ್ತಂದ್ರೆ ಹೊರಗೆ ಒಯ್ದು ಚೆಲ್ತೀರಿ. ನೀವು ಹೆಪ್ಪ ಹಾಕಿದಂತ ಹಾಲು ಮೊಸರಾಗಿತ್ತಂದ್ರ ನೀವು ಉಪಯೋಗಕ್ಕೆ ತಗೊಂಡು ಬೆಣ್ಣೆ ಕಾಸ್ತೀರಿ, ತುಪ್ಪ ಕಾಸ್ತೀರಿ, ತುಪ್ಪ ಮಾಡಿ 15 ದಿನ ತನಕ ಇಡುವಂಥವ್ರು ಆಗ್ತೀರಿ. ಹಂಗೆ ಹುಟ್ಟಿ ಸಂಸಾರ ಮಾಡಿ ಬದುಕಿ ಅದನ್ನ ಮಾಡಿ ಇದನ್ನ ಮಾಡಿ ಹೋಗೋದು ಗಟ್ಟಿ. ಸುಮ್ಮನೆ ಕೆಟ್ಟ ಇದು ಜೀವನ ಹೆಂಗ ಅಂತಂದ್ರೆ ಒಡೆದ ಮೊಸರಾದಂಗಾಗಿ ಕಸಕ್ಕೆ ಹೋಗ್ತಂತ ಸತ್ವನಾಥನಿಂದ ಜ್ಞಾನ ದೀಕ್ಷೆ ಪಡ್ಕೊಂಡಾಗ ನೀವ್ ಏನಾಗ್ತೀರ ಅಂತಂದ್ರೆ ಬರ್ಕೋಕ್ ಹೋಗ್ತದ. ಹಾಲಾದ್ರ 1-2 ದಿವಸ ಇಡ್ಬೋದು. ಇವತ್ತು ಈ ಫ್ರಿಜ್ ಆಗಿ ತಿಳ್ಕೊಂಡು 2 ದಿನ ಬಂದಾಯ್ತಂದ್ರೆ ಅವಾಗ 1 ದಿವಸ ಚಂದ ಕಾಸಿ ಊಟ ಮಾಡ್ತಿದ್ರು. ಹಾಲಾದ್ರ 1 ದಿವಸ ಇಡ್ತಿರ್ತಾರೆ, ಮೊಸರಾದ್ರ 1-2 ದಿವಸ ಇರ್ತದ, ಮಜ್ಜಿಗಾದ್ರೂ 1-2 ದಿವಸ ಇರ್ತದೆ, ಬೆಣ್ಣೆ ಆದ್ರೆ 1 ವಾರ ಇರ್ತದ, ತುಪ್ಪ ಮಾಡಿಸಿದ್ರೆ 15 ತಿಂಗಳು ಇರ್ಬೋದು. ಹಾಗೆ ಹಾಲಿನಲ್ಲಿರತಕ್ಕಂಥ ಈ ತುಪ್ಪವನ್ನು ಹ್ಯಾಗ ನಾವು ಸಂಸ್ಕಾರ ಕೊಟ್ಟು ಕಡೆಯಾಗಿ ಮಾಡಿಕೊಂಡು ಅದಕ್ಕೆ ಉತ್ಕೃಷ್ಟವಾದಂತಹ ಸ್ಥಾನ ಕೊಟ್ಟೆವು. ಹಾಗೆ ಆತ್ಮ ಶರೀರದಲ್ಲಿರತಕ್ಕಂಥ ಆತ್ಮಕ್ಕೆ ಸದ್ಗುರುನಾಥ ನಿಮ್ಮನ್ನು ಕರ್ಕೊಂಡು ಹಸ್ತ ಮಸ್ತಕ ಸಂಯೋಗದಿಂದ ನಿಮ್ಮನ್ನು ಕರ್ಕೊಂಡು ಗುರುಗಳು ಏನ್ ಮಾಡಿದ್ರು ಅಂದ್ರೆ ನಿಮ್ಮ ಮಸ್ತಕದ ಕೈ ಇಟ್ಟರು. ಪೂರ್ವದಲ್ಲಿ ನಿಮ್ಗೆ ಶುದ್ಧೀಕರಣ ಮಾಡಿದ್ರು. ತಾಯಿ ತಂದೆಯಿಂದ ಬಂದಂತಹ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ, ಅವೆಲ್ಲ ಮಲದೋಷಗಳಿರ್ತವೆ. ಮಲದೋಷ, ವಿಕ್ಷೇಪಣ ದೋಷ ಅಂತ ತಿಳ್ಕೊಂಡು ಹೇಳುವಂಥವ್ರು ಆಗ್ತಾರೆ. ಎಲ್ಲಾ ದೋಷಗಳು ಹ್ಯಾಗೆ ನಿವಾರಣೆ ಆಗ್ತದೆ ಅಂತ ತಿಳ್ಕೊಂಡು ಕೇಳಿದರೆ ಶಾಸ್ತ್ರಾಧ್ಯಯನದಿಂದ ಕೆಲವು ದೋಷಗಳ ನಿವಾರಣೆ ಆಗ್ತದೆ, ಧರ್ಮ ಕಾರ್ಯ ಮಾಡೋದ್ರಿಂದ ಕೆಲವು ದೋಷಗಳ ನಿವಾರಣೆ ಆಗ್ತದೆ. ಇದು ಆವರಣ ದೋಷ ನಿವಾರಣೆ ಆಗ್ಬೇಕಾದ್ರೆ ಸದ್ಗುರುನಾಥ್ ಏನ್ ಮಾಡ್ತಾನಂದ್ರೆ ನಿಮ್ಮ ಕರಿತನ ಕರೆದು ಹಸ್ತ ಮಸ್ತಕ ಸಂಯೋಗದಿಂದ ನಿಮ್ಮ ತಲೆಯ ಮೇಲೆ ತನ್ನ ಹಸ್ತವನ್ನಿಟ್ಟಾಗ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲಗಳನ್ನುವಂತ ತ್ರಿಮಲ ದೋಷಗಳನ್ನ ಕಳೆದು ನಿಮ್ಮನ್ನು ಏನ್ ಮಾಡ್ತಾನೆ ಗುರು ಅಂದ್ರೆ ಅವ್ನು ಏನು ಮಾಡಂಗಿಲ್ಲ.
ನಿಮ್ಮನ್ನೆಲ್ಲ ಕಳೆದ ನಿಮ್ಮನ್ನು ತನ್ನಂತೆ ಮಾಡ್ಕೊಂತಾನ. ಇದು ನಿಮ್ಮ ಜೀವನ. ಅಂತ ಉತ್ಕೃಷ್ಟವಾದಂತಹ ಒಂದು ಶಿವಸ್ವರೂಪ, ಶಿವಜ್ಞಾನಕ್ಕೆ ನೀವೆಲ್ಲರೂ ಕೂಡ ಬಂದು ನಿಂತಂಥವರಾಗಿದ್ದೀರಿ. ಇದು ಶರೀರ ಶಾಶ್ವತವಾದಂಥದ್ದಲ್ಲ, ಹುಟ್ಟಿರ್ತದ ಹೋಗ್ತದ. ಯಾಕೆ ಬಂದದಂದ್ರೆ ಹೋಗ್ಲಾಕ್ ಬಂದಿರ್ತದ, ಮತ್ತ ಅದು ಹೇಳ್ಕೊಂತ ಕೂತ್ರ ಮತ್ತೆ ಯಾಕೆ ಹೋಗ್ತಂದ್ರೆ ಮತ್ತೆ ಬರ್ಲಾಕ್ ಹೋಗ್ತಂತ ತಿಳ್ಕೊಂಡಿರ್ತಾರೆ. ಅದಕ್ಕೆ ಪುನರಪಿ ಜನನ ಪುನರಪಿ ಮಾಡೋಣ ಅಂತ ತಿಳ್ಕೊಂಡು ಅನೇಕ ಉಪಮೇಯಗಳು ಅದಕ್ಕೆ ಕೊಟ್ಟು ಹೇಳಬೇಕಾಗ್ತದ. ಹೇಳುವಂತ ಸಂದರ್ಭ ಅಲ್ಲ. ಬಂದಂಥ ಜೀವನವನ್ನ ಸಾಫಲ್ಯ ಮಾಡಿಕೊಂಡು ಕೆಟ್ಟ ಹೋಗತಕ್ಕಂಥ ಬದುಕನ್ನು ಒಬ್ಬ ಸಮರ್ಥ ಸಂಪೂರ್ಣಾತ್ಮ ಹತ್ತಿರ ಹೋದಾಗ ಗುರುಗಳು ಹೇಳಿದ್ರು, ಹರಹರ ಕಾಲಹರ ಕರ್ಮಹರ ದುರಿತರ ಪಾಪವೆಲ್ಲ ಪರಿಹಾರ, ಐ ಆಸಾದ ಮಹಾಪ್ರಸಾದ ಪೂರ್ವ ಜನ್ಮ ಕರ್ಮ ನಿವಾರಣ, ದೀಕ್ಷಾ ಗುರುವೆ ಶಿಕ್ಷಾ ಗುರುವೆ ಕೊನೆಗೆ ಮೋಕ್ಷ ಗುರುವೆ, ಗುರುವಿನ ಗುರುವೆ ಪರಮ ಗುರುವೆ ಪರಮಾರಾಧನೆ. ನಾವೆಲ್ಲ ಶರೀರ ಇದು ಮಂತ್ರ ಮೋಸ ಬಿಟ್ಟದ ಶರೀರ ಹೊತ್ತುಕೊಂಡು ಬಂದು ನಿನ್ನ ಪಾದಕ್ಕಾಗಿ ಗುರುನಾಥ ಎಲ್ಲ ಜನ್ಮದ ಕರ್ಮಗಳನ್ನು ಕಳೆದು 84 ಲಕ್ಷ ಜೀವರಾಶಿಗಳಲ್ಲಿ 83,99,999 ಜನ್ಮ ಹುಟ್ಟಿದೆವು ಸತ್ಯವು ಎದ್ದೆವು. ಅಂಡಜ ಪಿಂಡಜ ಶ್ರೀದಜ ಎಲ್ಲಾ ಜೀವ ಜಂತುಗಳಲ್ಲಿ ತಿರುಗಾಡಿ ವ್ಯಾಸರ ಬಂದದ ಗುರುನಾಥ. ಇದನ್ನು ಹೆಂಗಾದ್ರೂ ಮಾಡಿ ಮೋಕ್ಷಾಪೇಕ್ಷೆಗೆ ನಾನು ಬಂದೀನಿ ಅಂತಂದ್ರೆ ನನ್ನನ್ನು ಮೋಕ್ಷ ಕೊಟ್ಟು ಕಾಪಾಡೋದು ತಿಳ್ಕೊಂಡು ನೀವೆಲ್ಲರೂ ಸಾಷ್ಟಾಂಗ ಪ್ರಣಾಮ ಹಾಕಿದಾಗ ಶಾಸ್ತ್ರಗಳು ಅಂತ ನಮ್ಮ ಆರಿಗಳು. ಯಾಕಂದ್ರೆ ಅವರೆಲ್ಲ ಕೇಳಕಂದ್ರೆ ನಿಮ್ಮ ಅಪ್ಪಣೆ ಏನಪ್ಪ ಅಂತ ಕೇಳಿದಾಗ ಅಕ್ಷತ ಹಾಕುವಂತಹ ಮೂಲಕ ನೀವೆಲ್ಲರೂ ಕೂಡ ಉದ್ಧಾರ ಆಗ್ತೀರಪ್ಪ, ಹೇಳ್ರಿ ಅಂತ ತಿಳ್ಕೊಂಡು ಅಂದಂಥದ್ದಾಯ್ತು. ಅಂತ ಒಂದು ಶುಭ ಪ್ರಸಂಗದಲ್ಲಿ ಇವತ್ತು ಶಿವರಾತ್ರಿ ಅಂತ ತಿಳ್ಕೊಂಡಂದ್ರೆ ಅದು ಭಗವಂತನಿಗಾಗಿ ಮೀಸಲಿಟ್ಟಂತಹ ದಿನ. ಅಂತ ಭಗವಂತನಿಗಾಗಿ ಮೀಸಲಿಟ್ಟಂತ ದಿನದಲ್ಲಿ ನೀವೆಲ್ಲರೂ ಕೂಡ ಹೆಂಗಾದ್ರೆ ಅಂತ ಕೇಳಿದ್ರೆ ಶಿವ ಸ್ವರೂಪಿಗಳಾದ್ರೆ, ಮಂಗಲ ಸ್ವರೂಪಿಗಳಾದ್ರೆ. ಮಂಗಲ ಅಂತ ತಿಳ್ಕೊಂಡು ಹೇಳಿದ್ರೆ ಇವತ್ತು ಎಲ್ಲಾದ್ರೂ ಯಾರಾದರೂ ದೇಹ ಬಿಟ್ಟಾಗ ದೀಕ್ಷೆ ತಗೊಂಡಿದ್ರಂತಂದ್ರೆ ಅವ್ರಿಗೆ ಯಾವುದೋ ಅಪಂಗಲಿಲ್ಲ ಅಂತ ಹೇಳುವಂಥವ್ರು ಆಗ್ತಾರೆ. ಗುರುಗಳು ಬರ್ತಾರ ಮತ್ತು ಒಬ್ಬರು ಸ್ವಾಮಿಗಳು ಇರ್ತಾರೆ, ಯಾರು ಸಾಕ್ಷಿ ಸಾಧುರು ಸಂತರಿದ್ದರು ಅದಕ್ಕೆ ಸಂಸ್ಕಾರ ಮಾಡ್ತಾರೆ. ಅವ್ರು ಏನಂತಾರ ಅಂತ ಕೇಳಿದಾಗ ಇದು ನಿಮ್ಮ ವಸ್ತು ಅಲ್ಲಪ್ಪ, ಇದ್ದಾಗೂ ನಮ್ಮ ವಸ್ತುವಾಗಿ ಬಾಳಿದ್ದು, ಹೋಗುವಾಗಲೂ ಕೂಡ ನಮ್ಮ ವಸ್ತುವಾಗಿ ಎಲ್ಲಿಂದ ಬಂದಿತ್ತು ಅಲ್ಲಿ ಹೋಗಿ ಮುಟ್ಟುತ್ತದೆ ಅನ್ನುವಂಥ ವಿಧಾನವನ್ನ ಸಂಸ್ಕಾರದಲ್ಲಿ ಕೇಳತಕ್ಕಂಥವ್ರಾಗ್ತೀವಿ. ಇದು ಶರೀರ, ಇದು ಎದಕ್ಕೆ ಬಂದದ್ದು ಹೋಗ್ಲಕ್ಕೆ ಬಂದದ್ದು ನಾನು ಬರೋದನ್ನು ಹೇಳಿದೆ. ಶರೀರ ಹೆಂಗಂತ ಕೇಳಿದ್ರೆ ಆತ್ಮಕ್ಕೆ ಆಶ್ರಯ ಶರೀರ. ಶರೀರ ನಾನಲ್ಲ. ಶರೀರ ಯಾರು ಅಂತ ಕೇಳಿದ್ರೆ ಇದು ಬಂದಂತ ನೀವು ಕಲ್ಲಪ್ಪ ಬಂದ್ರೆ ಶಂಕರಪ್ಪ ಅಂದ್ರೆ ಶಾಸ್ತ್ರ ಮುತ್ತರಂದ್ರೆ ಮತ್ತೊಬ್ಬರಂದ್ರೆ ಇದು ಹೆಂಗಂತ ಕೇಳಿದಾಗ ಇದು ಸ್ವಲ್ಪ ಹೊತ್ತುಕೊಂಡು ಬರ್ಲಕ್ಕ ಒಂದು ಗಾಡಿ ಇದ್ದಂತೆ. ಆತ್ಮ ಈಗ ನೀವು ನೋಡ್ರಿ ಸ್ವಲ್ಪ ಸಹಜ ಅಂತಿರ್ತೀರಿ, ಯಾಕೆ ಏನಾಯ್ತು ಇನ್ನೂ ಸಣ್ಣ ಮಾತಾಡಿದಪ್ಪ ನಾ ಈ ಕಡೆ ಹೊರಟಿಗೆ ಹೋಯ್ತಂತ ನೋಡಂತ ಅವ ಅದೇ ಅಂತ ಹೋಯ್ತಂತ ನೋಡಿದ್ರೆ ಏನೋ ಒಳ ಬಂದಿತ್ತು, ಹೋಯ್ತಂದಾಯ್ತು ನಿಮ್ಗೆಲ್ಲ ಅಂದ್ರ ಒಂದು ಬಂದಿತ್ತು, ಅವನಲ್ಲಿ ಇತ್ತು, ವ್ಯವಹಾರ ಮಾಡಿತ್ತು, ವ್ಯವಹಾರ ಮುಟ್ಟಿಸ್ತು, ಅವನಿಗೆ ನೋಡೋದು ಬೇಕು ಕೊಟ್ಟು ಹೋಯ್ತು. ಹೌದಾ? ಅದಕ್ಕೆ ಯಾವುದೂ ಅಲ್ಲ ಅಂತ ಅದಕ್ಕೆ ಹೇಳ್ತಾರ. ಅಂತ ಆತ್ಮಕ ಆಶ್ರಯ ಏನಂತ ಕೇಳಿದಾಗ ಶರೀರ ಇವತ್ತು ಯಾವ್ಯಾವ ಊರಿನಿಂದ ಬಂದಂಥವ್ರಾಗಿರಿ, ಗಾಡಿ ತಗೊಂಬಂದಿರಿ, ಜೀಪ್ ತಗೊಂಬಂದಿರಿ, ಬಸ್ಸಿನ ಮುಖಾಂತರ ಬಂದಿರಿ, ಹಂಗೆಂಗೋ ಬಂದಿರ್ತೀರಿ. ನೀವು ಬಂದಾಗ ಎತ್ತಿರ್ತೀರಿ, ನೀವು ಪಟ್ನೆ ಎಲ್ಲ ಕೂಡ ಹೋಗ್ತಿರ್ತೀರಿ, ಶಾಪುರಕ್ಕೆ ಇಳಿದಿರ್ತೀರಿ, ಮತ್ತೊಂದು ಮುಂದೆ ಕೆಲವ್ರಿಗೆ ಹೋಗ್ಬೇಕಾಗಿರ್ತದ. ನಿಮಗೆ ಗೊತ್ತಿದ್ದವಂತಾನೆ ಏ ಬಾಪ ಚಾ ಕುಡಿಯಕ್ ಅಂತಾರೆ, ಚಾ ಕುಡಿಯಕ್ಕಲ್ಲ ನಮ್ಮ ಬಸ್ ಕೊಡ್ತದೋ ಮರ ನಾವು ಹೋಗ್ತೀವಿ ಅಂತ 20 ರೂಪಾಯಿ ನೀವು ಕೊಟ್ಟಿರ್ತೀರಿ ಕೂಡ ಹೆಣ್ಮಕ್ಳು ಅಂತ ಬಸ್ಸಿಗೆ ರೊಕ್ಕನೇ ಕೊಡಲ್ಲ. ಮತ್ತೆ ಬೇರೆ ಇವ್ರೇನು ಕೊಡೋದು ಕೊಟ್ಟಿರ್ತಾರೆ ರೊಕ್ಕ, ಏ ಬಾ ಏನೋ ನಮ್ಮ ಬಸ್ ಹೋಗ್ತದಪ್ಪ ಅಂತ. ಮತ್ತೆ ಕಂಡಕ್ಟರ್ ಹಿಂಗಣಿಗೆ ಏ ಬಾ ನಿನ್ನ ಬಸ್ ಕೊಡ್ತಾವ ಬರ್ತಾ ಇಲ್ಲ ಅಂತ. ಆಯ್ತ್ರಿ ಅಂತ ಹೇಳ್ಕೊಂಡು ಹೋಗ್ತೀವಿ. ಕೊಡೋದು 20 ರೂಪಾಯಿ 100 ರೂಪಾಯಿ ಕೊಟ್ಟಿರ್ತೀರಿ, 20 ಲಕ್ಷ ಬಸ್ ನನ್ನ ಬಸ್ ಅಂತೀರಿ ನೀವು. ಆಯ್ತು ಅಂತೀರಿ, ಹೋಗಿ ಬಂದಿರ್ತೀರಿ. ನೀವು ಇಳಿಯೋದು ಬರ್ತದ 20 ರೂಪಾಯಿ ಲೆಫ್ಟ್ ನಿಮ್ಮ ಚಾರ್ಜ್ ತೆಗಿಸಿ ಬರ್ತದ. ಬಂದ ನಂತರ ಕಂಡಕ್ಟರ್ ಅಂತ ಸೀಟಿ ಹೊಡಿತಾನ, ನಿಮ್ಮ ಊರು ಬಂದ್ರೆ ಇಳಿಯಪ್ಪ ಅಂತ. ಇಲ್ರಿ ನನ್ನ ಬಸ್ ನಿನ್ನ ಬಸ್ಸಿಗೆ 20 ರೂಪಾಯಿ ಹ್ಯಾಂಗ್ ಬರುತ್ತೋ ಅಂತ ಅವಾಗ ಅಂತ. ಅಂದ್ರ
ಇದೇನಂತ ಕೇಳಿದಾಗ ವ್ಯವಹಾರಕ್ಕಾಗಿ ಹ್ಯಾಂಗೆ ನಾವು ಬಳಕೆ ಮಾಡಿಕೊಂಡು ಹಂಗೆ ಶರೀರ ಅನ್ನುವಂಥದ್ದು ಹೆಂಗಂತ ಕೇಳಿದಾಗ ಈ ಲೋಕದ ವ್ಯವಹಾರಕ್ಕಾಗಿ ಹಲವು ಚೇಷ್ಟೆಗಳನ್ನು ಮಾಡಿದ ಅಂತ ತಿಳ್ಕೊಂಡು ಹೇಳುವಂಥವ್ರಾಗ್ತಾರ. ಉಪಯೋಗಕ್ಕಾಗಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹೋಗೋಕ್ಕಾದ್ರೆ ಯಾಕೊಂದು ವಾಹನ ಸೌಕರ್ಯ ನಮ್ಗೆ ಬೇಕಾಗ್ತದೆ. ಹಂಗೆ ಆತ್ಮಕ್ಕೆ ಆಶ್ರಯವಾಗಿ ಈ ಶರೀರವನ್ನು ಬಳಕೆ ಮಾಡಿಕೊಂಡು ಇರ್ತದ ಬಳಿಕ ಇದು ದೀಕ್ಷದ ಉದ್ದೇಶ ಏನಂತ ಕೇಳಿದಾಗ ಶರೀರ ಶುದ್ಧೀಕರಣ ಆಗಬೇಕು ಕೆಲವು ಕಾರಣಗಳಿಂದ. ನಂತರ ಅವೆಲ್ಲವೂ ಕೂಡ ಶುದ್ಧೀಕರಣ ಆಗಿ ನಂತರ ಆತ್ಮನ ವಿಧಿ ಆತ್ಮವನ್ನು ತಿಳ್ಕೊಂಡು ಹೋಗೋದೇ ಇದು ಮೋಕ್ಷಾಪೇಕ್ಷೆಯ ಅಪೇಕ್ಷೆ ಅನ್ನುವಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ತಿಳಿಸಿದಂಥದ್ದಾಯಿತು. ನೀವೆಲ್ಲರೂ ಕೂಡ ಶಿವದೀಕ್ಷಾ ಬದ್ಧರಾಗಿ ಸಾಕ್ಷಾತ್ ಶಿವನ ಸ್ವರೂಪಿಗಳಾದರೆ ಈ ಶಿವನ ಸ್ವರೂಪಿಗಳಾದ ಹೇಗಿರ್ಬೇಕಂತ ಕೇಳಿದ್ರೆ ಜ್ಞಾನ ಜ್ಞಾನ ಧರ್ಮ ಪುಣ್ಯ ಪರೋಪಕಾರಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ಯಾಕಂತ ಕೇಳಿದ್ರೆ ಈಗ ಎತ್ತಿರ್ತಾರೆ ಯಾಕೆ ಯಾರ ಮಗ ಏನಾಕಂತವ್ರಿಗೆ ಆತ್ಮ ಜಗ್ಗಿ ಗಳಿಸಿದ್ದ ಮಗ ಅದ್ರ ಹೆಸರು ಖರಾಬ್ ಮಾಡಿ ಬಿಡ್ತೀರಿ ಅಂತ ನೀವು ಹಳೆ ಗಳಿಸಿದ್ದನ್ನು ಈಗ ಎರಡು ಕಳ್ಕಂತ ಏನೇ ಪ್ರೀ ತಂದೆ ಏಟನ್ನ ಗಳಿಸಿತ್ತು ಇದು ತಂದೆ ಮಗ ಜಗ್ಗಿ ಗಳಿಸಿದ್ದ ಅಂತ ಮತ್ತೊಬ್ರಿಗೆ ನಾನು ಹಂಗಂತೀನಿ. ರುದ್ರಾಕ್ಷ ನೋಡಿದಂತ ನಿಮ್ಗೆ ಯಾಕೆ ಭಾಷಣ ಎಲ್ಲಿ ಸಂತತೆ ನಮ್ಗೆ ಎತ್ತದ್ರೆ ತುಮಕೂರು ವಿಶ್ವನಾಥ ಸಂತತೆ ಎಂತ ಪುಣ್ಯವಂತರೆ ಎಷ್ಟು ಸಂಸ್ಕಾರ ಅಂದ್ರೆ ನೀವು ದೀಕ್ಷಾ ತೊಗೊಂಡ್ರಿ ಅಂತ ಅಂದ್ಬಳಿಕ ನೀವು ದೀಕ್ಷಾ ತೊಗೊಂಡ್ರೆ ನಿಮ್ಮ ಸುತ್ತಮುತ್ತ ಇದ್ದು ಮನೆಗಳನ್ನು ಕೂಡ ಪಾವನ ಆದವರೇ ಶರಣರೇ ಅಂತ ತಿಳ್ಕೊಂಡು ಅನ್ನುವಂಥ ಯಾಕೆ ನಿಮ್ಮಲ್ಲಿ ಪೂಜಾ ಪುನಸ್ಕಾರ ನಿಯಮ ನೀತಿ ಅಂದ್ರೆ ಎಲ್ಲ ಬಿಟ್ಟು ಹಿಂಗೆ ಇರ್ಬೇಕಂತ ತಿಳ್ಕೊಂಡಲ್ಲ. ಯಾಕಂದ್ರೆ ದಯಾವಂತರಾಗಿ ಧರ್ಮವಂತರಾಗಿ ನೀತಿವಂತರಾಗಿ ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡ್ಕೊಂತ ಹೋದಾಗ ಈ ಜನ್ಮಕ್ಕೆ ಸಾರ್ಥಕ ಆಗ್ತಾ ಇದೆ. ನೀವು ದೀಕ್ಷಾ ತಗೊಂಡದ್ದಕ್ಕೂ ಕೂಡ ಅದಕ್ಕೊಂದು ಬೆಲೆ ಬರ್ತಾ ಇದೆ ಅನ್ನುವಂಥ ವಿಚಾರ ತಿಳಿಸುತ್ತಾ ಈ ನಡೆದಂಥ ಜಾತ್ರಾ ಮಹೋತ್ಸವದ ಸಂದರ್ಭದ ನಂತರ ಅಂದ್ರೆ ಜಾತ್ರೆ 22ನೇ ತಾರೀಕು ಇವತ್ತಿಗೆ ಎಂಡದಿಂದ ಜಾತ್ರೆ ಆಗ್ತದೆ. ನಂತರ ಸೋಮವಾರ ಮಂಗಳವಾರ ಅಂದ್ರೆ 24ನೇ ತಾರೀಕಿನ ದಿನ ಗುರು ಶಿಷ್ಯರ ಸಮಾಗಮ ಅಂತ ಇರ್ತದೆ. ಗುರು ಶಿಷ್ಯರ ಸಮಾಗಮ ಅಂದ್ರೆ ಸುಮಾರು ಮುಂಜಾನೆ 10:30 11ಕ್ಕೆ ಪ್ರಾರಂಭ ಆದದ್ದು ಸುಮಾರು ಟೈಮ್ನವರೆಗೂ ಕೂಡ ನಡೀತದೆ. ಎಲ್ಲ ವಿದ್ವತ್ ಜನರು ಬಂದಿರ್ತಾರೆ, ಪಂಡಿತೋತ್ತಮರು ಇರ್ತಾರ. ಅವರೆಲ್ಲರೂ ಕೂಡ ಗುರು ಮತ್ತು ಶಿಷ್ಯರು ಹೆಂಗಿರಬೇಕು, ದೀಕ್ಷಾ ತಗೊಂಡ ನಂತರ ನಮ್ಮ ಜೀವನ ಹೇಗಿರಬೇಕು, ದೀಕ್ಷಾ ತಗೊಂಡ ನಂತರ ಸಂಸಾರದಲ್ಲಿ ಹೇಗಿರಬೇಕು, ಸಂಸಾರ ದೀಕ್ಷಾದಲ್ಲಿ ಹೇಗಿರಬೇಕು, ಒಟ್ಟಾರೆ ಬದುಕಿನ ಸಮಾಗಮ ದೃಷ್ಟಿಯನ್ನ ಆ ಒಂದು ಕಾರ್ಯಕ್ರಮದ ಹೇಳುವಂಥವ್ರಾಗ್ತಾರ. ಆ ಕಾರ್ಯಕ್ರಮಕ್ಕೂ ಕೂಡ ನೀವು ಬಂದು ಪುನೀತರಾಗ್ರಿ ಎನ್ನುವಂಥ ವಿಚಾರ ತಿಳಿಸುತ್ತಾ ಶಿವದೀಕ್ಷಾ ಬದ್ಧರಾದಂಥ ನಿಮ್ಮೆಲ್ಲರಿಗೂ ವಿಶ್ವಾರಾಧ್ಯರು ಭಗವಾಂಬಿಕಾ ತಾಯಿ ಆಯುಷ್ಯ ಆರೋಗ್ಯ ಸಕಲ ಸಂಪತ್ತೆಲ್ಲವನ್ನೂ ಕೂಡ ಕೊಟ್ಟು ಕರುಣಿಸಲೆಂದು ನಿಮ್ಮೆಲ್ಲರ ಪರವಾಗಿ ಪುಣ್ಯಾತ್ಮನಲ್ಲಿ ಪ್ರಾರ್ಥಿಸಿಕೊಂಡು ನನ್ನ ವಿಷಯಕ್ಕೆ ಹೋಗಿರಬಹುದು.